ನಮಸ್ಕಾರ ರೀಪಾ ನಮ್ಮ ದೊಡ್ಡ ಮಂದಿಗೆ ಹೆಂಗದೀರಿ ಆರಾಮದಿರಲ್ರಿ ನಾವು ಆರಾಮದೇವ್ರಿ. ಹೌದ್ರಿ, ಇವತ್ತು ಒಂದು ಅದ್ಭುತವಾದಂತಹ ಮ್ಯಾಗಿ ಹಾಕಿ ಮೊಟ್ಟೆ ಹಾಕಿ ಮಾಡುವಂತಹ ಪ್ರೋಟೀನ್ ಮ್ಯಾಗಿ ಮಾಡೋಣ ಬರ್ರಿ. ಹೌದ್ರಿಪಾ, ಈ ಮ್ಯಾಗಿ ಅಂದ್ರೆ ಸಣ್ಣೋರಿಂದ ಹಿಡಿದು ದೊಡ್ಡೋರ ಮಟ ಎಲ್ಲರಿಗೂ ಭಾಳ ಅಂದ್ರೆ ಭಾಳ ಇಷ್ಟ ನೋಡ್ರಿ. ಹಂಗಂದ್ರೆ ಈ ಮ್ಯಾಗಿ ಮಾಡೋಕ್ಕೆ ಏನೇನು ಸಾಮಾನು ಬೇಕು ಮತ್ತು ಏನೇನು ಹಾಕಿ ಹೆಂಗೆ ಮಾಡಬೇಕು ಅಂತಂದು ನೋಡೋಣ ಬರ್ರಿ. ಹಂಗಂದ್ರೆ ಹೌದ್ರಿ, ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ತೊಗೊಂಡೇನಿ ನೋಡ್ರಿ, ಮತ್ತು ಒಂದು ಮೀಡಿಯಮ್ ಸೈಜ್ ಟಮಾಟಿ ಮತ್ತು ಸಣ್ಣಗೆ ಹೆಚ್ಕೊಂಡಿರೋ ಕೊತ್ತಂಬರಿ. ಇಲ್ಲೇ ಮ್ಯಾಗಿ ಮಸಾಲ ಮತ್ತು ಗರಂ ಮಸಾಲ, ಉಪ್ಪು, ರುಚಿಗೆ ತಕ್ಕಷ್ಟು ಖಾರ, ಮತ್ತು ಇಲ್ಲೆರಡು ಒಡೆದಿರೋ ಮೊಟ್ಟೆ ಮತ್ತು ಮ್ಯಾಗಿ ಇಟ್ಕೊಂಡೇನಿ ನೋಡ್ರಿ. ಹೌದ್ರಿ, ನಾ ಇಲ್ಲಿ ಆಗಲ್ಲ ಹೇಳ್ದಂಗೆ ಸಣ್ಣಕ್ಕೆ ಹೆಚ್ಚಿರೋ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ತೊಗೊಂಡೇನಿ ರೀ. ಮತ್ತು ಅದನ್ನು ಸಣ್ಣಕ್ಕೆ ಹೆಚ್ಕೋಬೇಕ್ರಿ. ಸಣ್ಣಕ್ಕೆ ಹೆಚ್ಕೊಂಡು ಮಕ್ಕಳಿಗೆ ಹಾಕಿವೆ ಅನ್ನೋದು ಗೊತ್ತಾಗಿರ್ಬಾರ್ದು ನೋಡ್ರಿ. ಇದು ಸ್ಪೆಷಲಾಗಿ ಮಕ್ಕಳಿಗೆ ಚಲೋ ಅನಿಸ್ತೈತೆ ನೋಡ್ರಿ. ಮಕ್ಕಳು ಮ್ಯಾಗಿ ಅಂದ್ರೆ ಭಾಳ ಇಷ್ಟಪಡ್ತಾರೆ. ಅದಕ್ಕೆ ಹೈ ಪ್ರೋಟೀನ್ ಹಾಕಿ ತತ್ತಿ ಭಾಳ ಎಗ್ ತಿನ್ನಂದ್ರೆ ತಿನ್ನೋಂಗಿಲ್ಲ. ಅದಕ್ಕೆ ಇದೊಂದು ಚಲೋ ರೆಸಿಪಿ ನೋಡ್ರಿ. ಹೌದು ನೋಡ್ರಿ, ಇಲ್ಲೇ ಎರಡು ಎಗ್ ಒಡೆದಿಟ್ಕೊಂಡೇನಿ. ಅಂದ್ರೆ ನಾನು ಸಣ್ಣ ಮಕ್ಕಳಿಗೆ ಮಾಡಾಕತ್ತೇನಿ ಇವತ್ತು, ದೊಡ್ಡವ್ರಿಗೇನಿಲ್ಲ. ಅದಕ್ಕೆ ಕಡಿಮೆ ಕ್ವಾಂಟಿಟಿಯಿಂದ ನಾನು ಮಾಡಾಕತ್ತೇನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದ್ರಿ, ಅದ್ರಾಗೇನು ಲಿಮಿಟೆಡ್ ಇಲ್ಲ ನೋಡ್ರಿ. ಇಲ್ಲೇ ಮ್ಯಾಗಿ ಮಸಾಲ ಇಟ್ಕೊಂಡೇನಿ. ಇಲ್ಲೇ ಅಚ್ಚ ಖಾರದ ಪುಡಿ ಐತಿ, ಮತ್ತು ಇಲ್ಲಿ ಗರಂ ಮಸಾಲ ಐತಿ, ಒಂದು ಚಿಟಿಕೆ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಹೌದ್ರಿ, ಮ್ಯಾಗಿ ಮಸಾಲೆಯಾಗ ಎಲ್ಲ ಹಾಕಿರ್ತಾರೆ, ಆದರೂ ಒಂದು ಸ್ವಲ್ಪ ಕಡಿಮೆ ಬೀಳಲಿ ಅಥವಾ ಹೆಚ್ಚಾಗಲಿ ನೋಡ್ಕೊಂಡು ನಾವು ಒಂದು ಸ್ವಲ್ಪ ಹಾಕ್ಬೇಕ್ರಿ. ಇಲ್ಲೇ ಮ್ಯಾಗಿ ತೊಗೊಂಡೇನಿ ನೋಡ್ರಿ, ಒಂದು ಬೌಲಷ್ಟು. ಅಂದ್ರೆ ಸಣ್ಣ ಮಕ್ಕಳಿಗೆಲ್ಲ ಕಡಿಮೆ ಕ್ವಾಂಟಿಟಿಯಿಂದ ನಾನು ಇವತ್ತು ಮಾಡಾಕತ್ತೇನಿ. ಸಣ್ಣ ಮಕ್ಕಳಿಗೆ ಮಾಡೋದ್ರಿಂದ ಕಡಿಮೆ ಕ್ವಾಂಟಿಟಿಯಿಂದ ಇದು ಚಲೋ ಅನ್ನಿಸ್ತೈತೆ ನೋಡ್ರಿ. ಇದನ್ನ ಹೆಚ್ಚಾಗಿ ಸಣ್ಣ ಮಕ್ಕಳೇ ಇಷ್ಟಪಡ್ತಾರೆ ನೋಡ್ರಿ. ಹೌದ್ರಿ, ಈ ಕಡೆ ಒಲೆ ಮೇಲೆ ಒಂದು ಪ್ಯಾನ್ ಇಡಬೇಕು ಅಥವಾ ಬಾಳ್ಗೆ ಏನಾರ ಇಟ್ಟು ನೀವು ಅದನ್ನು ಕಾಯಿಸ್ಬೇಕು. ಕಾದಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕು ನೋಡ್ರಿ. ಉಳ್ಳಾಗಡ್ಡಿನ ಚಂದಾಗ ಕೈಯಾಡಿ ಹಾಕಿ ಕೆಂಪು ಬಣ್ಣ ಬರೋ ಮಟ ಚಂದಾಗ ನೋಡ್ರಿ. ಕೆಂಪು ಬಣ್ಣ ಬಂದಾದ್ಮೇಲೆ ಅದಕ್ಕೆ ಚಂದಾಗ ಕೈಯಾಡಿದ್ಮೇಲೆ ಅದಕ್ಕೆ ಉಳ್ಳಾಗಡ್ಡಿ ಚಂದಾಗ ನೋಡ್ರಿ. ಕೆಂಪು ಬಣ್ಣ ಬರೋ ಮಟ ಚಂದಾಗ ಹುರಿದ್ಮೇಲೆ ಹಾಕಾದ್ಮೇಲೆ ಬೇರೆ ನೋಡ್ರಿ. ಹೌದ್ರಿ, ಇಲ್ಲಿ ಟೇಸ್ಟ್ ಮಸ್ತ್ ಸ್ವಲ್ಪ ಅಂದ್ರೆ ಉಳ್ಳಾಗಡ್ಡಿ ಬೇರೆ ಬೇರೆ ಬೇಯಿಲ್ಲ ಅಂದ್ರೆ ಹುಡುಗರು ಅದನ್ನ ಸಹಿತ ಒಂದೊಂದು ಆಲಿಸಿರ್ಬೋದು. ನಾನು ನಮ್ಮ ಮನ್ಯಾಗ ಅಂತೂ ಹಿಂಗ ಮಾಡ್ತಾರ ಚಟಾಪಟ. ನಿಮ್ಮ ಮನೆಗೆ ಹೆಂಗ್ ಮಾಡ್ತಾರ ಅನ್ನೋದನ್ನ ಕಮೆಂಟ್ ಮೂಲಕ ಹಂಚ್ಕೊಂಡು ಉಳ್ಳಾಗಡ್ಡಿ ಇಟ್ಟಿದ್ನಲ್ರಿ, ಅದನ್ನ ಸಣ್ಣ ಇವತ್ತು ಮಕ್ಕಳು ಮನ್ಯಾಗಿದ್ವಲ್ರಿ ಅದನ್ನ ಬಿಸಿ ಬಿಸಿ ಕೆಂಪು ಬಣ್ಣ ಬರೋ ಮಟ ಹುರಿ. ಲಂಚ್ ಬಾಕ್ಸ್ಗೆ ಬರೀ ಚಪಾತಿ ರೈಸು ಇದು ಕಟ್ಕೊಂಡು ಬೇಜಾರಾದಾಗ ಹಿಂಗೆ ಒಂದು ಹೈ ಪ್ರೋಟೀನ್ ಮ್ಯಾಗಿ ಮಾಡಿಕೊಡೋದು ಚಲೋ ಅನಿಸ್ತೈತೆ ನೋಡ್ರಿ. ಮಕ್ಕಳಿಗೂ ಚೇಂಜ್ ಅನಿಸ್ತೈತಿ ಮತ್ತು ಪ್ರೋಟೀನ್ ಯುಕ್ತವಾದಂಥ ಆಹಾರವನ್ನು ಅವರು ಸೇವಿಸ್ತಾರೆ ನೋಡ್ರಿ. ಹೌದ್ರಿ, ಈಗ ಚಳಿ ಇರೋದ್ರಿಂದ ಮಕ್ಕಳಿಗೆ ಕಾವಿರುವಂಥ ಪದಾರ್ಥಗಳನ್ನು ಕೊಡ್ಬೇಕ್ರಿ. ಎಗ್, ಬೆಳ್ಳುಳ್ಳಿ ಹಾಕಿರೋ ಅಡುಗೆ ಮತ್ತು ಈ ಟೈಪ್ ಎಲ್ಲ ಕೊಡ್ಬೇಕು ನೋಡ್ರಿ. ಹೌದ್ರಿ, ಇಲ್ಲಿ ನೋಡಿರಿ, ನಾನು ಇಲ್ಲೇ ಸಣ್ಣಕ್ಕೆ ಹೆಚ್ಕೊಂಡು ಇಟ್ಕೊಂಡಿದ್ನಲ್ರಿ ಆಗಲೇ ಟಮಾಟಿ. ಆ ಟಮಾಟಿ ಹಾಕ್ಕೊಂಡು ಚಂದಾಗ ಕೈಯಾಡಾಕತ್ತೇನೆ ನೋಡ್ರಿ. ಕೈಯಾಡಾದ್ಮೇಲೆ ಹಿಂಗಾತು ನೋಡ್ರಿ, ಅದು ಪೂರ್ತಿ ಕಂದು ಬಣ್ಣ ಬರೋ ಹಂಗೆ ಚಂದಾಗ ಹುರಿಬೇಕ್ರಿ. ಹುರಿದು ನಾ ಆಗಲ್ಲಿ ತೋರಿಸಿದ್ನಲ್ರಿ ನಿಮ್ಗೆ ಮಸಾಲೆ ಸಾಮಾನು, ಅದನ್ನು ಹಾಕೇನಿ ನೋಡ್ರಿ. ಹಾಕಿ ಉಪ್ಪು ನಾ ಭಾಳ ಹಾಕ್ಲಿಲ್ರಿ, ಅಂದ್ರೆ ಫಸ್ಟ್ ಮಸಾಲೆ ಒಳಗೆ ಮ್ಯಾಗಿ ಮಸಾಲೆ ಒಳಗೆ ಇರ್ತೈತಲ್ರಿ, ಅದಕ್ಕೆ ನಾನು ಆಮೇಲೆ ರುಚಿ ನೋಡಿ ಮತ್ತು ಹಾಕಕ್ಕೆ ಬರ್ತೈತಿ ಅಂತಂದು ನಾನು ಹಾಕಲಿಲ್ಲ ನೋಡ್ರಿ. ನೀವು ಸಹಿತ ಉಪ್ಪು ಸ್ವಲ್ಪ ಕಡಿಮೆ ನೋಡಿ ಹಾಕಿರಿ, ಯಾಕಂದ್ರೆ ಜಾಸ್ತಿ ಆದ್ರೆ ತಿನ್ನೋಕ್ಕಾಗಂಗಿಲ್ಲ ರೀ ಪಾಪ ಮಕ್ಕಳಿಗೆ. ಅದಕ್ಕೆ ನಾನು ಇಲ್ಲೇ 2 ಗ್ಲಾಸ್ ನೀರು ಹಾಕಾಕತ್ತೇನೆ ನೋಡ್ರಿ. ಅಂದ್ರೆ ಸಣ್ಣ ಮಕ್ಕಳಿಗೆ ಕ್ವಾಂಟಿಟಿ ಕಡಿಮೆ ಮಾಡಾಕತ್ತೇನಲ್ಲ, ಅದಕ್ಕೆ 2 ಗ್ಲಾಸ್ ನೀರು ಹಾಕಿದ್ದೆ. ನೀರು ಹಾಕಿ ಅದು ಕುದಿ ಬರೋ ಮಟ ನಿಂತ್ಕೋಬೇಕ್ರಿ. ಅದು ಕುದಿಯಾಕತ್ತಂದ್ರೆ ನೋಡ್ರಿ, ಹಿಂಗೆ ತೋರ್ಸಾತೇನಲ್ರಿ ನಾನು, ಹಿಂಗೆ ಕುದಿ ಹತ್ತಂದ್ರೆ ಆಗಲ್ಲ ಒಡೆದು ಇಟ್ಕೊಂಡಿದ್ನಲ್ರಿ ಎಗ್, ಆ ಎಗ್ ಇದಕ್ಕೆ ಹಾಕ್ಬೇಕು ನೋಡ್ರಿ. ಇದಕ್ಕೆ ಹಾಕುಟಲೆ ಮಸ್ತ್ ಸ್ಮೆಲ್ ಬರಾಕತ್ತು ನೋಡ್ರಿ. ಈಗ ಇದ್ರ ಟೇಸ್ಟ ಬೇರೆ ರೀ. ನೀವು ಮ್ಯಾಗಿ ಒಳಗೆ ಬೇಕಾದಂಥ ವೆರೈಟೀಸನ್ನ ಮಾಡ್ಬೋದು. ಹಂಗಂತಂದು ಇದು ಎಗ್ ಮ್ಯಾಗಿ ಮತ್ತು ಹೈ ಪ್ರೋಟೀನ್ ಆದಂತಹ ಮ್ಯಾಗಿ ನೋಡ್ರಿ. ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಇದನ್ನು ನಿಮ್ಮ ಮನ್ಯಾಗೂ ಒಂದು ಸರಿ ಟ್ರೈ ಮಾಡಿ ನೋಡ್ರಿ. ಇಲ್ಲೇ ಕಾಣಕತ್ತೈತಲ್ಲ ನಿಮ್ಗೆ ಚಂದಾಗ ಮ್ಯಾಗಿ ಮಸಾಲೆ ಎಲ್ಲ ಬೆಂದಾದ್ಮೇಲೆ ನೀರು ಕುದಿಯಾಕತ್ತಿರ್ತಾವಲ್ರಿ, ಅವಾಗ ಮ್ಯಾಗಿ ಹಾಕ್ಬೇಕು ನೋಡ್ರಿ. ಮ್ಯಾಗಿ ಹಾಕಾದ್ಮೇಲೆ ಎಗ್
ಹಿಂಗೆ ನೋಡಿರಿ ಎಗ್ ಹಾಕಿದ್ರಲ್ಲ ಆಗಲ್ಲೇ ಈ ಎಗ್ ಕುದ್ದು ಮ್ಯಾಲೆ ಹಿಂಗೆ ಬರಾಕತ್ತ ನೋಡಿರಿ. ಅದನ್ನು ಉಮ್ಮಕ್ಲೆ ಹಾಕ್ಬಿಟ್ಟಲೆ ಕೈ ಆಡಬ್ಯಾಡ್ದು ರೀ. ಅದು ಸ್ವಲ್ಪ ಕುದಿ ಹತ್ತಿ ಅದು ಸ್ವಲ್ಪ ಗಟ್ಟಿ ಆಗ್ಬೇಕು ರೀ. ಒಮ್ಮಕ್ಲೆ ಕೈ ಆಡ್ಬಿಟ್ಟಲೆ ಎಗ್ಗೆಲ್ಲ ಸಣ್ಣದಾಗ್ಬಿಡ್ತೈತಿ, ಟೇಸ್ಟ್ ಆಗಂಗಿಲ್ಲ ರೀ. ಅದು ಎಗ್ ಒಂದು ಸ್ವಲ್ಪ ಗಟ್ಟಿ ಆದಮೇಲೆ ನೋಡಿರಿ ಮ್ಯಾಗಿ ಹಾಕ್ಕೊಳಕತ್ತೇನೆ ರೀ. ಈಗ ಮ್ಯಾಗಿ ಹಾಕ್ಕೊಂಡು ಚಂದಾಗ ಕೈ ಆಡ್ಬೇಕು ರೀ. ಎಲ್ಲ ನೀರೊಳಗೂ ಅದನ್ನು ನೀಟಾಗ ಕೈಯಾಡಿ ಅದು ಚಂದಾಗ ಕುದಿ ಬರೋವರೆಗೂ ಹೈ ಫ್ಲೇಮ್ ಉರಿ ಇಟ್ಟು ನಾವು ಬೇಯಿಸ್ಬೇಕು ನೋಡ್ರಿ ಇಲ್ಲೇ ಕಾಣಕತ್ತದಲ್ಲ ನಿಮ್ಗೆ. ಹಿಂಗೆ ಚಂದಾಗ ಉರಿ ಇಟ್ಟು ಮ್ಯಾಗಿ ಮಸಾಲ ಘಮ 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 ಸ್ಮೆಲ್ ಬರತ್ತದ ನೋಡ್ರಿ. ಯಾವಾಗಾರ ಒಂದಿನ ಮಕ್ಳಿಗೆ ಮಾಡಿಕೊಡಾಕ ಮ್ಯಾಗಿ ಚಲೋ ರೀ. ದಿನ ತಿನ್ನಿಸ್ಬಾರ್ದು, ಅವ್ರು ಕೇಳ್ತಾರಂತ ಇಂಥ ಫುಡ್ ಎಲ್ಲ ಮ್ಯಾಗಿ ಎಲ್ಲ ಸ್ವಲ್ಪ ನೋಡ್ಕೊಂಡು ಮಕ್ಕಳಿಗೆ ಕೊಡ್ರಿ. ನೋಡ್ರಿ ಇಲ್ಲೇ ನಿಮಗೆ ಕಾಣಕತ್ತೈತಲ್ಲ, ಹಿಂಗೆ ಎಗ್ ಹೈ ಪ್ರೋಟೀನ್ ಮ್ಯಾಗಿ ಒಂದ್ಸರಿ ಮಾಡಿ ನೋಡ್ರಿ. ಹಂಗಂದ್ರೆ ನೋಡ್ರಿ ಇಲ್ಲೇ ಕುದಿ ಹತ್ತಲ್ಲ, ಮಸ್ತ ಕುದಿ ಹತ್ತಗುಟ್ಟಲೆ ಚಂದಾಗ ಕುದಿಬೇಕ್ರಿ. ಅದು ಎಗ್ಗು ಮ್ಯಾಗಿ ಎಲ್ಲ ಮಸಾಲ ಅದ್ರೊಳಗೆ ಚಂದಾಗ ಮಿಕ್ಸ್ ಆತಂದ್ರೆ ಮಸ್ತಾಗ ಘಮ 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 ಸ್ಮೆಲ್ ಮತ್ತು ಟೇಸ್ಟ್ ಮತ್ತು ಮಸ್ತ್ ಬರ್ತೈತೆ ನೋಡ್ರಿ ಇಲ್ಲಿ ಕಾಣಕತ್ತೈತಲ್ಲ ನಿಮ್ಗೆ. ಎಗ್ ಎಲ್ಲ ಚೆನ್ನಾಗಿ ಕುದ್ದು ನೋಡ್ರಿ ಇಲ್ಲಿ ಎಗ್ಗಿನ ಮ್ಯಾಗಿ ಟೇಸ್ಟ ಬೇರೆ ನೋಡ್ರಿ. ಅದು ಹಿಂಗೆ ಚೆನ್ನಾಗಿ ಕೈ ಆಡ್ಕೊಂಡು ಚಂದಾಗ ಅದು ಅದ್ರೊಳಗೆ ಕುದ್ದಿರ್ತೈತೆ ರೀ. ಕುದ್ದಾದ್ಮೇಲೆ ಅದನ್ನು ಚಂದಾಗ ಹಿಂಗೆ ಕೈ ಆಡ್ಬೇಕು ನೋಡ್ರಿ. ನೀಟಾಗ ಎಲ್ಲ ಕಡೆ ಕೈ ಆಡ್ಕೊಂತ ಇದು ಮಾಡ್ಬಿಟ್ಟಲೆ ಹಿಂಗಾಕೈತೆ ನೋಡ್ರಿ. ಅದು ಮ್ಯಾಗಿ ಕುದ್ದಾದ್ಬಿಟ್ಟಲೆ ಎಗ್ ಮ್ಯಾಗಿ ನಾವು ಉಳ್ಳಾಗಡ್ಡಿ ಟಮಾಟಿ ಹಾಕಿದ್ದ ಅದ್ರೊಳಗೆ ಕಾಣಿಸ್ವಲ್ದು ನೋಡ್ರಿ. ಅಷ್ಟು ಚಂದಾಗ ಹುರ್ಕೊಳ್ಬೇಕಾರೆ ಅಷ್ಟು ಚಂದಾಗ ಹುರ್ಕೋಬೇಕ್ರಿ. ಹುರ್ಕೊಂಡು ಅದ್ರೊಳಗೆ ಮಕ್ಕಳಿಗೆ ಆರ್ಸಾಕ ಸಹಿತ ಬಂದಿರಬಾರ್ದು ನೋಡ್ರಿ. ಅವು ತಿನ್ಬೇಕು. ತಿಂದರೆ ಎಲ್ಲ ವೆಜಿಟೇಬಲ್ಸ್ ತಿಂದ್ರೆ ಚಲೋ ಅಲ್ರಿ. ಅದಕ್ಕೆ ಹಿಂಗೆ ಕಾಣ್ತೈತೆ ನೋಡ್ರಿ. ಅದು ಲಾಸ್ಟಿಗೆ ಚಂದ ಐತಲ್ರಿ, ನೋಡಾಕು ಚಂದ ಐತಿ, ಟೇಸ್ಟು ಭಾಳ ಚಂದ ಐತ್ರಿಪ್ಪ. ಮತ್ತು ನೀವು ನಿಮ್ಮ ಮನ್ಯಾಗ ಯಾವಾಗ ಮಾಡ್ತೀರಿ ನೋಡ್ರಿ, ಮಾಡಿ ಹೆಂಗಾಗೈತಿ ಅಂತಂದು ಟೇಸ್ಟ್ ನನಗೆ ಹೇಳ್ರಿ. ಲಾಸ್ಟಿಗೆ ಇಲ್ಲೇ ಸಣ್ಣಕ್ಕೆ ಹೆಚ್ಕೊಂಡು ಇಟ್ಕೊಂಡಿದ್ನಲ್ರಿ ಆಗಲೇ ಕೊತ್ತಂಬರಿ, ಆ ಕೊತ್ತಂಬರಿ ಹಾಕೇನು ನೋಡ್ರಿಪ್ಪ. ಹೆಂಗೈತ್ರಿ, ಕಲರ್ಫುಲ್ಗಾಗಿ ಕಾಣಕತ್ತೈತಿ ಮತ್ತು ಕಲರ್ಫುಲ್ ಆದಂಥ ಟೇಸ್ಟ್. ನಿಮಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆಯಲ್ಲಿರೋ ದೊಡ್ಡವ್ರಿಗೆ ಸಣ್ಣವ್ರಿಗೆ ಕೂಡ ಈ ಮ್ಯಾಗಿ ರೆಸಿಪಿ ಇಷ್ಟ ಆಕೈತಿ. ಮತ್ತು ಸಿಗೋಣ್ರಿಪ್ಪ ಹಂಗಂದ್ರೆ.